ಬೆಚ್ಚಿ ಬೀಳಿಸಿತು 6 ಕೊಲೆ. ಕೋರ್ಟ್ ಜಾಮೀನು ಕೊಟ್ಟ ಖುಷಿಯಲ್ಲಿ ಸಂತ್ರಸ್ತೆಯ ಕುಟುಂಬ ನಾಶ ಮಾಡಿದ ಪಾಪಿ. 1 ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ, 10 ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ. ಇನ್ಯಾಕೆ ಸುಮ್ಮನೆ ಒಬ್ಬರನ್ನೇ ಕೊಲೆ ಮಾಡಿ ವೇಸ್ಟ್ ಮಾಡೋದು ಎಂತಾರಂತೆ ಕ್ರಿಮಿನಲ್ಸ್ಗಳು. ಒಂದೆಡೆ ಕೋರ್ಟ್ಗಳಿಂದ ಸುಲಭದಲ್ಲಿ ಸಿಗುವ ಜಾಮೀನು, ಮತ್ತೊಂದೆಡೆ ದೂರು ಕೊಟ್ಟ ತಪ್ಪಿಗೆ ಸಂತ್ರಸ್ತ ಕುಟುಂಬಗಳ ನರಳಾಟ. ಇದು ಅಂದಿನಿಂದ ಇಂದಿನವರೆಗೂ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನಡೆದುಕೊಂಡೇ ಬಂದಿದೆ. ಇದಕ್ಕಾಗಿಯೇ ದೂರು ಕೊಡುವ ಬದಲು ಎಲ್ಲವನ್ನ ಸಹಿಸಿಕೊಂಡು ಹೋಗೋಣ ಎನ್ನುವ ಮನಸ್ಥಿತಿ ಎಷ್ಟೋ ಸಂತ್ರಸ್ತರ ಮನೆಗಳಲ್ಲಿ ಕೇಳಿ ಬರುತ್ತೆ. ತನಿಖೆಯ ಸಮಯದಲ್ಲಿ ಪೊಲೀಸರು ಮಾಡುವ ಎಡವಟ್ಟುಗಳು, ಕ್ರಿಮಿನಲ್ಸ್ಗಳಿಗಾಗಿ ಇರುವ ವಕೀಲರು, ಯಾವುದೋ ಒಂದು ಚಿಕ್ಕ ಕಾನೂನು ಲೋಪ, ಇವೆಲ್ಲವುಗಳಿಂದ ಇದು ಕೊಲೆ ಪಾತಕಿಗಳಿಗೆ ಸುಲಭದಲ್ಲಿ ಜಾಮೀನು ಸಿಗುತ್ತೆ. ಅವರಿಗೆ ಜಾಮೀನು ಸಿಕ್ಕಾಗ ಸಂತ್ರಸ್ತ ಕುಟುಂಬಗಳ ಮನಸ್ಥಿತಿಯ ಬಗ್ಗೆ ಕಾನೂನಿನಲ್ಲಿ ಏನೂ ಇಲ್ಲವಲ್ಲ. ಅದಕ್ಕಾಗಿಯೇ ಕೋರ್ಟ್ಗಳಿಂದ ಸುಲಭದಲ್ಲಿ ಜಾಮೀನು ಪಡೆದು ಬರುವ ಕ್ರಿಮಿನಲ್ಸ್ ಮಾಡುವ ಅಟ್ಟಹಾಸ ಮಿತಿ ಮೀರುತ್ತವೆ. ಈಗ ಅಂಥದ್ದೇ ಒಂದು ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದ್ದು, ಇದು ಮತ್ತೆ ಮತ್ತೆ ನಮ್ಮ ಕಾನೂನು ವ್ಯವಸ್ಥೆಯನ್ನ ಪ್ರಶ್ನಿಸುವಂತೆ ಮಾಡ್ತಾ ಇದೆ. ಈ ಘಟನೆ ನಡೆದಿರುವುದು ನೆರೆಯ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ. 6 ಜನರ ಕೊಲೆ ದೇಶದಲ್ಲಿಯೇ ಸಂಚಲನವನ್ನ ಮೂಡಿಸ್ತಾ ಇದೆ. ಬಾಲಿಕೆಯ ಮೇಲೆ ದೌರ್ಜನ್ಯವನ್ನ ಎಸಗಿದ ಪಾಪಿಯನ್ನ ಫೋಕ್ಸೋ ಕಾಯ್ದೆಯಡಿ ಅರೆಸ್ಟ್ ಮಾಡಲಾಗಿತ್ತು. ನಮ್ಮ ಕಾನೂನಿನ ಹೃದಯ ವಿಶಾಲ ಆಗಿರುವ ಕಾರಣದಿಂದ ಈತನಿಗೆ ಜಾಮೀನನ್ನ ಕೊಟ್ಟಿತ್ತು ಕೋರ್ಟ್. ಅದೇ ಖುಷಿಯಲ್ಲಿ ಬಂದ ಕಿರಾತಕ ಸಂತ್ರಸ್ತ ಬಾಲಕಿ, ಆಕೆಯ ತಾಯಿ ಮತ್ತು ಅಜ್ಜಿಯನ್ನ ಕೊಂದಿದ್ದಾನೆ ಮಾತ್ರವಲ್ಲದೆ ತನ್ನ ಪಾಪ ಕಾರ್ಯಕ್ಕೆ ಛೀಮಾರಿ ಹಾಕಿದ್ದ ಸ್ವಂತ ಪತ್ನಿ ಮಾತ್ರವಲ್ಲದೆ ತನ್ನಿಬ್ಬರು ಮಕ್ಕಳನ್ನ ಕೊಲೆ ಮಾಡಿದ್ದಾನೆ. ಅಲ್ಲಿಗೆ ಅವನ ಕಾರ್ಯ ಮುಗಿದಿದೆ. ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಘಟನೆ ಆಗಿರೋದಾದ್ರೂ ಎಲ್ಲಿ, ಹೇಗೆ ನೋಡೋಣ ಬನ್ನಿ. ರಂಗಾರೆಡ್ಡಿ ಜಿಲ್ಲೆಯ ಶಹಬಾದ್ ಪ್ರದೇಶದ ದೈವಲಾಗುಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆರೋಪಿಯನ್ನ ರಾಜಶೇಖರ್ ಎಂದು ಗುರುತಿಸಲಾಗಿದೆ. ಕೆಲವು ದಿನಗಳ ಹಿಂದೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಆತನ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು. ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ಆರೋಪಿ ಕೊಲೆ ಮಾಡಿದ್ದಾನೆ. ರಾಜಶೇಖರ್ ತನ್ನ ಪತ್ನಿ ಮತ್ತು 2 ಮಕ್ಕಳನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಎಂದು ಮಾಹಿತಿ ತಿಳಿದು ಬಂದಿದೆ. ಇದು ಕುಟುಂಬದೊಳಗೆ ಭಯಾನಕ ಘಟನೆಗೆ ಕಾರಣವಾಗಿದೆ. ತನ್ನ ಕುಟುಂಬವನ್ನ ಕೊಂದ ನಂತರ ಆರೋಪಿ ಬೇರೆ ಸ್ಥಳಕ್ಕೆ ಹೋಗಿ ಅಪ್ರಾಪ್ತ ಬಾಲಕಿ, ಆಕೆಯ ತಾಯಿ ಮತ್ತು ಅಜ್ಜಿಯನ್ನ ಕೊಂದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಫೋಕ್ಸೋ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಸೇಡು ತೀರಿಸಿಕೊಳ್ಳಲು ಆರೋಪಿ ಈ ಕೊಲೆಗಳನ್ನ ಮಾಡಿದ್ದಾನೆ. ಕೊಲೆಗಳ ಸುದ್ದಿ ತಿಳಿದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿ ರಾಜಶೇಖರ್ನನ್ನ ವಶಕ್ಕೆ ಪಡೆದಿದ್ದಾರೆ. ನಂತರ ಆತನನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಅಧಿಕಾರಿಗಳು ಔಪಚಾರಿಕ ಪ್ರಕರಣವನ್ನ ದಾಖಲಿಸಿದ್ದಾರೆ. ಪೊಲೀಸರು ಪ್ರಸ್ತುತ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ. ವಿಧಿವಿಜ್ಞಾನ ತಂಡಗಳನ್ನ ಸಹ ಸ್ಥಳಕ್ಕೆ ಕರೆಸಲಾಗಿದೆ. ತನಿಖಾ ಅಧಿಕಾರಿಗಳು ಘಟನೆಗಳ ಅನುಕ್ರಮವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಹತ್ಯಾಕಾಂಡದ ಹಿಂದಿನ ನಿಜವಾದ ಉದ್ದೇಶವನ್ನ ನಿರ್ಧರಿಸಲು ಪ್ರಯತ್ನಿಸ್ತಾ ಇದ್ದಾರೆ.